ಅಂಬಾನಿ ಮಗನ್ ಫೋಟೋ ಶೂಟ್ ಅನ್ನು ನಿಂದು ಅಷ್ಟು ಗ್ರ್ಯಾಂಡ್ ಆಗಿ ನೋಡ್ತಾರೆ. ನಾವುಗಳೆಲ್ಲ ಬಂದಾಗ ಯಾವ ತರ ಬ್ಲಾಗ್ ಬೇಕು ಕಮೆಂಟ್ ಮಾಡಿ. ಯಾವ ರೀತಿ ಇಲ್ಲ ಬರಲೇಬೇಡಿ ಅವಳೇ ಬುತ್ತೆ ಕೊಡತಾರು ಮಾಂಜಿ ಅಂಜಲ್ ಗಾನೆ ತರಡೆ ನಮಗೂ ಕುರ್ಚಿ ಬಲ್ಲೆ ತರ. ಸರಿ ನಾವು ಬರ್ತೀವಿ. ಇಲ್ಲಿ ಅವ್ರ ಫ್ರೆಂಡ್ ಏನಾಯ್ತು ನಾನು ಹೇಳಿದೆ ಈಗ ಯಾರಿಗೆ? ಅಯ್ಯೋ ಆಕ್ಸಿಡೆಂಟ್ ಆಯ್ತು. ನನ್ನ ಫಾಸ್ಟ್ ಹೋಗಿದ್ದಾನವ. ಹೌದಾ? ಹೌದು. ಅದಕ್ಕೆ ಅಲ್ಲೇ ನೆನಪೆಲ್ಲ ಕಾರ್ ಹೇಗೆ ಕಾಣಿಸ್ಬೋದು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಒಂದ್ಸಲ ನಮ್ಮ ಆಡಿಯನ್ಸ್ಗೆ ಕಾರ್ ತೋರಿಸುವ. ನೋಡಿ ಕಾರ್ ನೋಡಿ. ದಂಡರಾಜಾಚಾರ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಫೋರಂ ನೆಸ್ಟಿಂದ ನಾವು ನನ್ನ ಗಾಡಿ ರಿಸೀವ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಅಲ್ಲಿಂದ ನಾವು ಸೀತಕ್ಕನ ಮನೆಗೆ ಹೋಗ್ತಿದ್ದೀವಿ. ಕ್ಯಾಬ್ ಬಂದಿರಬೇಕು. ಬೇಗ ಹೋಗೋ. ಹೋಗಲ್ಲಿ ಕ್ಯಾಬ್ ಬಂದಿದ್ದ. ಓಯ್ ನಮ್ಮ ಕಾರ್ ಹೇಗೆ ಕಾಣಿಸ್ಬೋದು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಹೇಗೆ ನಿಮ್ಗೂ ಎಕ್ಸೈಟ್ಮೆಂಟ್ ಇಲ್ವಾ? ನೋಡಿ ಇಲ್ಲಿ ವೆಗಸಿಟಿ ಮಾಲ್ ಇದೆಯಲ್ಲ, ಇದರ ಈಚೆನೆ ಜೀವ ಅಂತ ಇದೆಯಲ್ಲ, ಅದರ ಹಿಂದೆ ಇರೋದು. ಈ ರೋಡಿಂದ ಹೋಗ್ಬೇಕು. ಲೆಫ್ಟ್ ಎಂಡಲ್ಲಿ ಡ್ಯಾಬ್ಲರ್ ಇದೆ. ಸ್ವಲ್ಪ ರೈಟ್ ಹೋಗಿಬಿಟ್ಟು ನನ್ನ ಗಾಡಿ. ಇವರು ಆಲ್ರೆಡಿ ಹೇಳಿದ್ರು, ಪ್ರಾಮಿಸ್ ಮಾಡಿದ್ರು, ಕಾರ್ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ ಅಂತ. ನಮ್ಮ ವೈಶಾಖ್ ಅವರಿದ್ದಾರೆ. ಹಾಯ್ ಹಾಯ್ ಹಾಯ್. ಹೆಂಗಾಯ್ತು? ಇಷ್ಟ ಆಯ್ತಾ? ಓ ಒಂದ್ಸಲ ನಮ್ಮ ಆಡಿಯನ್ಸ್ಗೆ ಕಾರ್ ತೋರಿಸುವ. ನೋಡಿ ಕಾರ್ ನೋಡಿ. ಓಕೆ, ನಮ್ಮ ಕಾರ್ ಅಂತೂ ರೆಡಿ ಆಗಿದೆ. ಸೂಪರ್ ಡೂಪರ್ ಆಗಿ ಕಾಣಿಸ್ತಿದೆ. ಡ್ಯಾಬ್ಲರ್ ಆಟೋ ಡಿಟೇಲಿಂಗ್ ಸ್ಟುಡಿಯೋ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆಸ್ ಯೂಶುವಲ್ ನಿಮ್ಮ ರಿವ್ಯೂ ಮತ್ತು ನಾನು ನಿನ್ನೆ ಹೇಳಿದಾಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ನನಗೆ ರೆಫರ್ ಮಾಡ್ತಾರೆ ಅಂದರೆ ಎಷ್ಟು ನಿಮ್ಮ ವರ್ಕ್ ಮಾತಾಡ್ತಿದೆ ಅಂತ ಹೇಳಿದ್ರೆ ಈಸಿಯಾಗಿ ಹೇಳ್ಬೋದು. ಗ್ಲಾಸ್ ನಿಮಗೆ 7 ವರ್ಷ. ಇವೇನು ವರಿ ಮಾಡಂಗಿಲ್ಲ. ಹೌದಾ? 7 ವರ್ಷ ಹಿಂಗೆ. ಆಮೇಲೆ ಇದು ಇಮಿಡಿಯೇಟ್ ಆಗಿ ಬಿಸಿಲಿಗೆ ಹೀಲಿಂಗ್ ಕೂಡ ಆಗುತ್ತಂತೆ. ಸೆಲ್ಫ್ ಹೀಲಿಂಗ್ ಆಗುತ್ತೆ. ಸೆಲ್ಫ್ ಹೀಲಿಂಗ್. ಏನೋ ಸಣ್ಣ ಸ್ಕ್ರ್ಯಾಚು, ಉಂಗುರದ್ದು ಸ್ಕ್ರ್ಯಾಚು, ಅದು ನೀವು ವಾಶ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಮಾರ್ಕ್ಸ್ ಬರುತ್ತಲ್ಲ, ಅದೆಲ್ಲ ಆಟೋಮೆಟಿಕ್ ಆಗಿ ಹೀಲ್ ಆಗ್ಬಿಡುತ್ತೆ. ಹೌದಾ? ಆಟೋಮೆಟಿಕ್ ಆಗಿ ಹೀಲ್ ಆಗುತ್ತೆ. ಅದೇ ಒಂದು ಸ್ಪೆಷಾಲಿಟಿ ಇದು ಪ್ರಾಡಕ್ಟ್. ನೀವೇ ಇಲ್ಲಿಂದ ಕಂಟ್ರೋಲ್ ಮಾಡ್ತೀರಾ? ಇಲ್ಲ, ಇನ್ಸ್ಟೆಂಟ್ ಹೀಲ್ ಆಗ್ಬಿಡುತ್ತೆ ಅದು. ಆಮೇಲೆ ಇವರ ಜೊತೆ ಇರೋ ಎಕ್ಸ್ಪರ್ಟ್ಸ್ಗಳು ಅಂದ್ರೆ ಈ ಟೀಮ್ ವರ್ಕ್ ಮಾಡ್ತಿದೆ ಅಲ್ಲ, ನಾನು ನೋಡ್ತಾ ಇದ್ದೆ. ಒಳ್ಳೆ ಆಟ ಸಾಮಾನು ಬಿಚ್ಚಿ ರಿಪೇರಿ ಮಾಡೋ ತರ ಮಾಡಿದ್ರು. ಈಗ ನಮ್ಮ ವೈಫಿಗೆ ತೋರ್ಸೋಣ. ಬಾ ಬಾ. ನಾವು ಹೇಳೋದಕ್ಕಿಂತ ಇವರು ಹೇಳಿದ್ರೆ ಇನ್ನು ಹೇಗೆ ಹೇಗೆ ಇಷ್ಟ ಆಯ್ತಾ? ಇನ್ನು ಹೊಸ ಕಾರ್ ಆಗಿದೆ. ಬಟ್ ವರ್ಕ್ ಅಂತೂ ನೀಟಾಗಿ ಫಿನಿಶ್ ಆಗಿದ್ದು ನೋಡುವಾಗಲೇ ಗೊತ್ತಾಗ್ತಿದೆ. ಅದ್ರ ಮೇಲೆ ಅವರು ಹೇಳಿದ್ರು, ಇವರು ತಂದೆಯವರು ಕೂಡ, ಅದನ್ನೆಲ್ಲ ಪಾಲಿಶ್ ಮಾಡಿ ತೆಗ್ದಾಕ್ತೀವಿ ಅಂತ. ಒಂದಷ್ಟು ಸ್ಕ್ರ್ಯಾಚ್ ತೆಗ್ದಿದ್ದಾರೆ, ಇನ್ನೊಂದಷ್ಟು ಸ್ಕ್ರ್ಯಾಚ್ ಇದೆ. ಬಟ್ ನಾನು ಅದೇ ಫಸ್ಟ್ ಕಾರ್ ತಗೊಂಬಂದ್ರೆ ಡೈರೆಕ್ಟ್ ಡ್ಯಾಬ್ಲರ್ ಹತ್ರ ಬನ್ನಿ, ಇಲ್ಲಾಂದರೆ ಸ್ಕ್ರ್ಯಾಚ್ ಮೇಲೆ PPF ಹಾಕಿದ್ರೆ ಅದು ಕಾಣಿಸುತ್ತೆ. ಒಂದು ಸಣ್ಣ ಪುಟ್ಟ ಮಾರ್ಕ್ಗಳಿದೆ ಅಷ್ಟೇ. ಬಟ್ ಇದು ತೆಗ್ದೀವಿ, ಇದ್ದದನ್ನು ತೆಗ್ದಿದ್ದೆಲ್ಲ ಯಾವ್ದು ತೆಗಿಯೋಕ್ಕಾಗತ್ತೆ ನಾವು ಎಲ್ಲ ತೆಗ್ದೀವಿ. ನಮಗಂತೂ ತುಂಬ ಇಷ್ಟ ಆಯ್ತು. ನಿಮ್ಮ ಥರನೇ ಸ್ಮಾರ್ಟ್ ಇದೆ, ವರ್ಕ್ ಕೂಡ ಸ್ಮಾರ್ಟ್. ಸೂಪರ್ ಆಗಿದೆ. ಅದೇ ಹೊಸತ್ತು ಕಾರಾಗೆ ಕಾಣ್ತದೆ. ತುಂಬ ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದಾರೆ, ಅದು ಇಷ್ಟು ಕಮ್ಮಿ ಸಮಯದಲ್ಲಿ. ಅಲ್ಟಿಮೇಟ್, ಆಸಮ್, ಸೂಪರ್ ವರ್ಕ್. ಶೈನಿಂಗ್ ಎಲ್ಲ ಒಂಥರ ರಾಯಲ್ ಲುಕ್ ಉಂಟು ಅಲ್ಲ. ಬೀಸ್ಟ್ ಸಫಾರಿ ಇನ್ನು ಬೀಸ್ಟ್ ಆಗಿ ಕಾಣ್ತಾ ಉಂಟು.
ಲುಕ್ ನೋಡ್ರಿ ಈಗ ಪಾಲಿಶಿಂಗ್ ಆಗಿ ಒಳ್ಳೆ ಗ್ಲಾಸಿ ಲುಕ್ ಬಂದಿದೆ. ಭಾರಿ ಚೆಂದಾಗಿದೆ, ಒಳ್ಳೆ ಲುಕ್ ಕಾಣ್ತದೆ ಈಗ, ಖುಷಿ ಆಯ್ತು. ಎಷ್ಟು ಪಳ ಅಂತ ಹೊಳಿತಾ ಉಂಟು ನೋಡಿ ನಮ್ಮ ಸಫಾರಿ. ಬೇರೆ ಲುಕ್ ಬಂದಿದೆ ಮೊದಲಿಗಿಂತ, ಇನ್ನೂ ಹೊಸ ಕಾರಾಗೆ ಕಾಣ್ತದೆ. ಇವಾಗಷ್ಟೇ ಶೋರೂಮಿಂದ ಕೆಳಗಿಲ್ದಿರೋ ಥರ. ಬಿಸಿಲು ಇನ್ನೂ ಬಿದ್ದಿಲ್ಲ ಈ ಕಾರ್ ಮೇಲೆ. ಓಕೆ, ಕೊನೆಗೂ ಆಯ್ತು. ನಿಮ್ಗೆ ಟೈಮ್ ಕೊಟ್ಟಿದ್ದು ನಮ್ಗೆ ಬರೀ ಒಂದ್ ದಿವಸ. ಅದು ಒಂದೇ ದಿವಸದಲ್ಲಿ ಒಂದ್ ದಿವಸ. ನಾಳೆ ಬರ್ತಿದ್ದೀನಿ ಬೆಂಗಳೂರಿಗೆ, ಮಾಡ್ಬೋದಾ ಅಂತ ಕೇಳಿದೆ, ಬನ್ನಿ ಅಂತ ಅಂದ್ರು. ಅವರಿಗೆ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ನನ್ನ ಕಾರ್ನ ಇಷ್ಟು ಚಂದ ಮಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಇದನ್ನು ನೋಡೋದಕ್ಕಿಂತ ನೀವು ಗೂಗಲಲ್ಲಿ ರಿವ್ಯೂ ನೋಡಿ. ನಾನು ರಿವ್ಯೂ ನೋಡಿದೆ ಫಸ್ಟ್ ಡೈಬ್ಲರ್ ಅಂತ ಬಂದಾಗ, ಮತ್ತೆ ಇವ್ರನ್ನ ಕಾಂಟ್ಯಾಕ್ಟ್ ಆದೆ. ಇವ್ರ ಕೆಲಸಗಳು ಮಾತಾಡ್ತಿದೆ, ನಾವು ಹೇಳಬೇಕಾಗಿಲ್ಲ. ಥ್ಯಾಂಕ್ ಯು. ಏನೇ ಇದ್ರು ಬನ್ನಿ. ಎಸ್, ಕಾರ್ ರಿಲೇಟೆಡ್ ಎನಿಥಿಂಗ್ ವಿ ವಿಲ್ ಟೇಕ್ ಕೇರ್. ಡೋಂಟ್ ವರಿ. ಏನೇ ಇದ್ರು. ಎಸ್. Greatest of all time, coming for the throne now. ವಾವ್, ಬ್ಯೂಟಿಫುಲ್. ಚಂದ ಉಂಟಲ್ಲ ಕಾರು, ಸೂಪರ್. ಥ್ಯಾಂಕ್ ಯು. ಓಕೆ, ಈಗ ನಾವು ಇಲ್ಲಿಂದ ಹೊರಡಬೇಕು. ಪರಿಕಾರು ಹತ್ತಿದೆವು. ಒಳಗಡೆನೂ ಕ್ಲೀನ್ ಮಾಡಿದ್ದಾರೆ. ಎಲ್ಲ ತಂದೆ. ಮೈಕ್ ಎಲ್ಲ ಬಂತಲ್ಲ, ಅದರಲ್ಲಿ ಉಂಟು ಮೈಕ್. ಸ್ಮಾರ್ಟ್ ಕೀ ನಾಟ್ ಡಿಟೆಕ್ಟೆಡ್. ಸ್ಮಾರ್ಟ್ ಕೀ ನಾಟ್ ಡಿಟೆಕ್ಟೆಡ್. ಸ್ಮಾರ್ಟ್ ಕೀ ಹೊರಗೆ ಇತ್ತು. ಎಸ್, ನಾವೀಗ ಹೊರಟ್ವಿ ಸೀತಕ್ಕನ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಡ್ಯಾಬ್ಲರ್ ಕಡೆಯಿಂದ ಮತ್ತೊಂದು ಪರ್ಫ್ಯೂಮ್ ನಮಗೆ ಹುಡುಗರು. ಬಾಯ್ ಮಾಡು. ಬಾಯ್, ಥ್ಯಾಂಕ್ ಯು. ಬಾಯ್. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ರಾಯಚೂರಿಂದ. ಏನ್ ಮಾಡ್ತಿರೋದು ಇಲ್ಲಿ? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹೌದು, ಜೋಡಿ ನಂಬರ್ 1. ವೋಟ್ ಮಾಡಿದ್ರಾ? ಹೌದಾ? ನಮ್ದು ಡೈಲಿ ಲಾಗ್ ನೋಡ್ತೀರಾ? ಹೌದಾ? ಥ್ಯಾಂಕ್ ಯು ಸೊ ಮಚ್. ಸರಿ, ನಾವು ಬರ್ತೀವಿ. ಇಲ್ಲಿ ಅವ್ರ ಫ್ರೆಂಡ್. ಏನಾಯ್ತು? ನಾನು ಹೇಳಿದೆ ಈಗ. ಯಾರಿಗೆ? ಅಯ್ಯೋ, ಆಕ್ಸಿಡೆಂಟ್ ಆಯ್ತು. ನಮ್ದು ಫಾಸ್ಟ್ ಹೋಗಿದ್ದಾನವ. ಹೌದಾ? ನೀ ಹೇಳಿದ್ದೆ ಅವನಿಗೆ? ನೀ ಹೇಳಿದಷ್ಟೇ. ಎಂತ ಫಾಸ್ಟ್ ಹೋಗುದು ಮಾರ ಅಂತ ಬಿದ್ದ ಅಜ್ಜಿ. ಅವ್ರು ನಿನ್ನೊಟ್ಟಿಗೆ ಮಾತಾಡಿಕೊಂಡಿದ್ದವ್ರು ಅಲ್ಲಿ ಹೋದ್ರು ಮಾರ. ಓಡಿದ್ರು ಅವ್ರು ಓಡಿದ್ರು. ಅದಾಗ್ತದೆ. ಗಾಡಿ ಸ್ಪೀಡಾಗಿ ಓಡಿಸಿದ್ರೆ ಇದೇ ಥರ ಬೀಳೋದು, ಆಕ್ಸಿಡೆಂಟ್ ಆಗೋದಾಗತ್ತೆ. ಸ್ವಲ್ಪ ಹುಷಾರಾಗಿ ಓಡಿಸಿ. ಪುಣ್ಯಕ್ಕೆ ಏನೂ ಆಗಲಿಲ್ಲ, ಗಾಡಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಶೀತಕ್ಕನ ಮನೆಗೆ ಬಂದ್ವಿ. ಬಾಗಿಲು ತೆಗಿರಿ, ಹೊಟ್ಟಿರಿ. ಒಳ್ಳೆ ರಮಾದಾನೆ. ಹಾಯ್ ಮಧು. ಥ್ಯಾಂಕ್ ಯು. ಕೊಡಿ. ಎಲ್ಲಿ ಗಿಫ್ಟ್ ನಮ್ಮ ಇಕ್ಲೆ ನಮ್ಮಲ್ಲ ಸೇವೆಗೆ ಎಂಕ್ಲೇನೆ ಎಲ್ಲಿ ಮದಿಮಾಲೊಂದು ಬಂಡ ಮದುವೆ ಆಗ್ತದ. ಅಮ್ಮಮ್ಮ ಬಾರ. ಬಾದಾಮಿ ಇವರೇ ಬಾದಾಮನ ಕುಟ್ಟಿ ಪುಡಿ ಮಾಡಿ. ಈಗ ಬಂದ ಕೂಡಲೇ ಹಾ ಅಮ್ಮ
ಜಿಯಾ ಹೇಗೆ ಹೇಳು ಎಂತಮ್ಮ ಅವಳ ಹೆಸರೆಂತ ಜಿಲ್ಲ ದೋಸೆ ಪುಂಡಿ ರೊಟ್ಟಿ ಸಂಬಂಧಿ ಸಂಬಂಧಿ ಬರ್ತದೆ ಒಂದು ರೊಟ್ಟಿ ಗಟ್ಟಿ ಪುಳಿಯೋಗರೆ ಗಟ್ಟಿ ಪುಳಿಯೋಗರೆ. ಇವಳು ಊರು ಯಾವುದು? ಕೇರಳ, ಇರೋದು ಬೆಂಗಳೂರು. ತುಳು ಗೊತ್ತಿಲ್ಲ, ಅರ್ಥ ಆಗುತ್ತೆ, ಯಾಕಂದರೆ ಸೀತಕ್ಕ ಎಲ್ಲ ಹೇಳ್ಕೊಟ್ಟದು ತುಳು ಟ್ರೈನಿಂಗ್. ಅಲ್ಲ ಅಪ್ಪ ಅಮ್ಮ ಯಾರಿಗೂ ಗೊತ್ತಿಲ್ಲ. ಇವರು ಹೌದಾ? ತುಳು ಪಾತ್ರ ಅರ್ಥ ಅಪ್ಪನ ಕಿತ್ತೆರಡ್ಡು ಕೊರ್ಪೆ ಬಂಗುಡೆ ಬೂತೆ ಕೊಡತರು ಮಾಂಜಿ ಅಂಜಲ್ ಗಾನೆ ತೆರಡೆ ನಮಗೂ ಕುರ್ಚಿ ಬಲ್ಲೆ ತರ. ಕಲಿಸುದವರು ಸೀತಕ್ಕ ತುಳು ಕಲಿಸುದು. ಮಕ್ಕಳು ಎಷ್ಟು ಬರ್ತಾರೆ ಕೇಳಂತೆ ಶಾಲೆ ಬಿಟ್ಟು ಹಾ ಬನ್ನಿ. ಚಪಾತಿಯನ್ನದೇ ಬಾಯಮ್ಮ, ತಿಂಡಿಂಚಿನದೇ ಬಾಯಮ್ಮ, ಇಡ್ಲಿಯ ದೋಸೆಯ ಪುಂಡಿಯ ಸೆಮ್ನದೇ ಕೆಂಚಿನದೇ ತಿಂಡಿ ಬಾಯಮ್ಮ, ಬೆಳಗಾದ ಗಟ್ಟಿಯ. ಮಕ್ಕಳ ಪ್ರೀತಿ ಅಲ್ಲ, ಎಲ್ಲರ ಪ್ರೀತಿ. ಒಂದು ಗಟ್ಟಿ ಎಲ್ಲ ಮಾಡಿದ್ರೆ ಎಷ್ಟು ಮಾಡಿದ್ರೆ ಎಲ್ಲ ಮನೆಗೆ ಕೊಟ್ಟು ಬರ್ತಾರೆ. ಹೌದಾ ಸರ್ ನಮಸ್ತೆ. ನಿಮಗೇನು ವಿಡಿಯೋದಲ್ಲಿ ಬರೋದ್ರಲ್ಲಿ ತೊಂದರೆ ಇಲ್ಲ ಅಲ್ಲ? ಅದೆಲ್ಲ ತೊಂದರೆ ಏನಿಲ್ಲ. ಇವರು ನೆರೆಕೆರೆಯವರು. ನೋಡಿ, ಬೆಂಗಳೂರಲ್ಲಿ ನೆರೆಕೆರೆ ಅಂದಾಗ ಎಷ್ಟು ಪ್ರೀತಿಯಿಂದ ಎಲ್ಲ ಸೇರ್ತಾರೆ ನೋಡಿ. ಧರ್ಮಪತ್ನಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರು, ಹಾರ್ಡ್ ವರ್ಕರ್. ಹೌದು, ಅವರ ಪರ್ಸನಾಲಿಟಿಗೆ ಮೀರಿದ ಕೆಲಸ ಮಾಡೋರು. ಹೌದಾ? ಮೊನ್ನೆ ಫೋಟೋ ಎಲ್ಲ ಊರು ಕಳಿಸಿದ್ದಾರೆ. ಪಂಚಮಿಷನ್ ಓಡಿಸುವರು. ಅದಕ್ಕೆ ಅವರು ನಮ್ಮ ಮಿಸಸ್ ನೀವು ಧನರಾಜ್ ಜೊತೆಗೆ ಹೋಗಿದ್ರ ನೀವು ಪ್ರೋಗ್ರಾಮ್ಗೆ ಅಂತ ಅಲ್ಲಿ. ಸೂಪರ್, ಥ್ಯಾಂಕ್ ಯು ಸರ್. ನಿಮ್ಮನ್ನು ಮೀಟ್ ಆಗಿ ತುಂಬ. ಅಯ್ಯೋ, ನನಗೆ ತುಂಬಾ ಎಷ್ಟು ಇದಾಯ್ತು ಅಂದ್ರೆ ಬೇಡ, ತುಂಬಾ ದಿನ ನೋಡ್ಬೇಕಂತ ಆಸೆ ಹೌದಾ? ಪಡ್ತಾ ಇದ್ದೆ. ನಾವು ನಿನ್ನ ಹನುಮಂತನ ಇಬ್ಬರನ್ನ ತುಂಬಾ ನಾವು ಇಷ್ಟಪಡೋದು. ದೋಸ್ತ ಅದಕ್ಕೆ ಅದೇ ನೆನಪೆಲ್ಲ ದೋಸ್ತ ಅನ್ಕೊಂಡಿದ್ರು. ಇದೆಂತ ಮಧು? ಬ್ಲ್ಯಾಕ್ ಬೆಲ್ಟ್ ಸರ್ಟಿಫಿಕೇಟ್. ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋದಾರನೇ ಫೈನಲ್. ಇದು ಯಾರ ಆಸೆ ಆಗಿತ್ತು ಕರಾಟೆಗೆ ಹೋಗ್ಬೇಕು ಅಂತ? ಅಪ್ಪ ಇವಳು ನೋಡಿ ಇಲ್ಲಿ ಬಂದು ಮಲಗಿದಾಳೆ ಪಾಪನೇ. ಓಯ್ ಇಲ್ಲಿ ಮಲಗಿ, ಇಲ್ಲಿ ಆಯ್ತು, ಜೋಡಿ ನಂಬರ್ 1 ಮುಗೀತು. ಬಾ, ಜೋಡಿ ನಂಬರ್ 1 ರೂಮ್. ಅಯ್ಯೋ ದೇವರ, ಅಷ್ಟೇ. ಊಟ ಎಲ್ಲ ಆಯ್ತು, ಭರ್ಜರಿ ಗಮ್ಮತ್ತು ಊಟ ಮಾಡಿ ಈಗ ನಾವು ಹೊರಟ್ವಿ. ಮಧುವಣ್ಣ, ಸೀತಕ್ಕ, ಮಧು ತುಂಬ ಥ್ಯಾಂಕ್ಸ್. ಜೋಡಿ ನಂಬರ್ 1 ಶೂಟ್ ಬಂದಾಗ ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನೀವು ನಮಗೆ ಸಪೋರ್ಟಿವ್ ಆಗಿದ್ರಿ. ನೆಕ್ಸ್ಟ್ ಜೋಡಿ ನಂಬರ್ 1 ಯಾರೆಲ್ಲ ಸೀಸನ್ 4ಗೆ ಬರ್ತಾರೋ ಅವ್ರ ಮನೆಗೆ ಬಂದರೆ ಫಸ್ಟ್ ರನ್ನರ್ ಅಪ್ಪ. ಜೋಡಿ ನಂಬರ್ 1 ಸೀಸನ್ 3 ಎರಡನೇ ಸ್ಥಾನದಲ್ಲಿ ತುಂಬಾ ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಅವಕಾಶ ಕೊಡಲಿ ನಿಮಗೆ. ನಿಮಗೂ ನಿಮ್ಮ ಒಳ್ಳೆ ಮನಸ್ಸಿಗೆ, ನಿಮ್ಮ ಒಳ್ಳೆ ಕಾರ್ಯಕ್ಕೆ ಮಗಳಿಂದ ನಿಮಗೆ ಒಂದು ಒಳ್ಳೆ ಶಕ್ತಿ ಸಿಗುತ್ತೆ ಮುಂದೆ. ನೋಡಿ, ಅಪ್ಪ ಅಮ್ಮನ ಏನು ಸೇವೆ ಇದೆ ಅದು ಮಗಳ ಮುಖಾಂತರ ಬರುತ್ತೆ ನೋಡಿ. ಆ ದೇವರು ಮಗಳೊಂದು ದೊಡ್ಡ ಜಾಬ್ಗೆ ಸೇರಿ ಇನ್ನು ವೇದಿಕೆ ಸಿಗ್ಲಿ, ಹೆಚ್ಚಿನ ವೇದಿಕೆ ಸಿಗ್ಲಿ ನಿಮ್ಗೆ ಇಬ್ಬರಿಗೂ. ನಮ್ಗೊಂದು ಅವಕಾಶ ಸಿಗುತ್ತೆ. ನೀವು ಬಿಟ್ಟು ಜಾಸ್ತಿ ಖುಷಿ ಪಟ್ಟದ್ದು ನಾವೇ. ಬರಬೇಡ ಅಂದ್ರು ನಾವು ಏನಕ್ಕೆ ಬರ್ವಿ, ಸಿಗ್ಬೋದು ಅನ್ನೋದು. ನಾವು ಪುಣ್ಯ ಮಾಡಿದ್ದೇವೆ. 6 ಗಂಟೆವರೆಗೆ ನಾನು ಯಾವತ್ತು ಫುಲ್ ಇಡೀ ರಾತ್ರಿ ನಿದ್ದೆಗೆಟ್ಟವನು. ಬಹಳ ದಿನ ಆಗಿತ್ತು. ಮರುದಿನ ಕೆಲಸ ಇತ್ತಾ? ಮರುದಿನ ಕೆಲ್ಸಕ್ಕೆ ಹೋದ್ರಾ? ನಾವು ಕೆಲಸ ಮಾಡುವ ಮಂಗಳಾರ್ ಟೀಚರ್ಸ್ ಕಡೆಯಿಂದ ಕೂಡ ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. A few hours later. ಇಲ್ಲಿಗೆ ಸ್ಪೆಷಲ್ ಗೆಸ್ಟ್ ನಿರಂಜನ್ ದೇಶಪಾಂಡೆ ಹಾಗೂ ಅವರ ದಂಪತಿ ಸಮೇತರಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸರಿಯಾಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ.
ನಾನು ಹೇಳ್ತೀನಲ್ಲ, ಬೇರೆ ವರ್ ಐ ಗೋ ಎವ್ರಿಬಡಿ ಫಾಲೋಸ್. ನಾನು ಪಕ್ಕದ ಮನೆಗೆ ಹೋದೆ, ಇವನು ಪಕ್ಕದ ಮನೆಗೆ ಬಂದ. ಹೌದು. ರೀಸೆಂಟ್ ಆಗಿ ಪ್ರಶಾಂತನ್ ಮದ್ವೆಗೆ ಹೋಗಿ ವ್ಲಾಗ್ ಮಾಡಿದೆ, ಇವನು ಮಾಡಿದ. ಮಜಾ ಅಂದ್ರೆ ಅವನ ಚಾನಲ್ಗಿಂತ ನಮ್ಮ ಚಾನಲ್ ಅವನು ಕಡಿಮೆ. ಅವ ಪಾಪ ಫಸ್ಟ್ ನೈಟ್ ಬಿಟ್ಟು ಎಡಿಟ್ ಮಾಡಕ್ಕೆ ನಮ್ಗಿಂತ ಮೊದಲು ಬೇರೆಯವ್ರು ಹಾಕ್ಬಿಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಜೋಡಿ. ಬೊಮ್ಮ ಈ ಮುದ್ದಾದ ಜೋಡಿ ರನ್ನರ್ಸ್ ಆಗಿದ್ದಾರೆ, ಸೂಪರ್ ಜೋಡಿಲಿ. ಕಂಗ್ರ್ಯಾಚುಲೇಷನ್ಸ್. ಜೋಡಿ ನಂಬರ್ ಸಾರಿ, ಪರವಾಗಿಲ್ಲ ಸರ್, ಪಕ್ಕದ ಮನೆ. ನಾನು ಶೋ ಮಾಡಿಸೋದು ಜಾಸ್ತಿ ದಿನ ಆಯ್ತು. ಅದಕ್ಕೆ ಈಗ ನೆಕ್ಸ್ಟ್ ಎಲ್ಲಿ ಯಾವ ಚಾನಲ್ ಅಪ್ಪ? ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರದು ಯೂಟ್ಯೂಬ್ ಕುಟುಂಬ. ಇವಾಗ ಆಕ್ಚುಲಿ ವಿ ಆರ್ ಆಲ್ ಬ್ಲಾಗರ್ಸ್. ಎಸ್ ಎಸ್. ಏ ಬಮ್ಮ, ನೀನು ಬಮ್ಮ. ಎಲ್ಲ ಇಲ್ಲ ಜೋಡಿ ವರ್ಷ ಎಂಗೇಜ್ಮೆಂಟ್. ನಾನು ಲಾಸ್ಟ್ ಆ ಥರ ಎಂಗೇಜ್ಮೆಂಟ್ ಫೋಟೋಸ್ ನೋಡಿದ್ದು ಧೀರುಭಾಯ್ ಅಂಬಾನಿ ಮಗಂದು. ಅದಾದ್ಮೇಲೆ ಬೊಮ್ಮ ಅಂಬಾನಿ ಮಗನ ಫೋಟೋ ಶೂಟ್ ಆದ್ಮೇಲೆ ನಿಂದೆ ಅಷ್ಟು ಗ್ರ್ಯಾಂಡ್ ಆಗಿ ನೋಡ್ತಾರೆ. ಅದು ಇವ್ನು ಹಾಕೋ ತಮ್ಮನೇಲು ಅಂತಿಂತ ಮದುವೆ ಅಲ್ಲ, ಅಂತಿಂತ ಹೆಣ್ಣಲ್ಲ. ಇವ್ರು ಮದುವೆ ನೋಡಿದ್ರೆ ಸುಸ್ತಾಗ್ತೀರ. ನನ್ನ ಮಗನೇ ಬ್ಲಾಗ್ ನೋಡಿದ್ರೆ ಏನೂ ಇರುತ್ತೆ. ಇಲ್ಲಿಗೆ ತಂದಿದ್ರು, ಒಮ್ಮೆಲೆ ಬಿಡಿಸಿ. ಸೊ ಧನ್ರಾಜ್ ಆಚಾರ್ ಬ್ಲಾಗ್ಸ್ ಯಾರೆಲ್ಲ ನೋಡ್ತಾ ಇರಾ, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಬಟ್ ನಿಜವಲ್ಲೂ ಇಲ್ಲೇ ಒಂದು ಪ್ರಾಮಿಸ್ ಮಾಡ್ತೇನೆ, ಅತಿ ಶೀಘ್ರದಲ್ಲಿ ಮಂಗಳೂರಿಗೆ ಬಂದು ಒಂದು ವ್ಲಾಗ್ ಮಾಡುವ. ಯಾ ಸೂಪರ್. ಅವತ್ತೇ ಪ್ಲಾನ್ ಆಗಿತ್ತು. ನಂದೊಂದು ಬ್ಲಾಗು, ಇವ್ರದೊಂದು ಬ್ಲಾಗು. ಬನ್ನಿ ಎಲ್ಲ ನಾನು ನಿನ್ನ ವಿಡಿಯೋ ಹೇಳ್ತಾ ಇದ್ದೆ, ನನ್ನ ವಿಡಿಯೋ ವಿಡಿಯೋಲ್ಲೇ ಬರ್ತದೆ. ರೆಕಾರ್ಡ್ ಮಾಡೋಕ್ಕಿಲ್ಲ ಮುಂಚೆನೇ ನಾನು ಒಂದು ನಿಮಿಷ ಆಡಿಯನ್ಸ್ನ ಕೇಳೋಣ. ನಾವುಗಳೆಲ್ಲ ಬಂದಾಗ ಯಾವ ಥರ ಬ್ಲಾಗ್ ಬೇಕು ಕಮೆಂಟ್ ಮಾಡಿ. ಯಾವ ರೀತಿ ಇಲ್ಲ ಬರಲೇಬೇಡಿ ಅದು. ಈ ಬ್ಲಾಗ್ ಯಾವಾಗ ಹಾಕ್ತೀರಾ? ಇನ್ನೊಂದು 4 ದಿನ. 4 ದಿನ, ನಾನು 4 ತಿಂಗಳು ಅನ್ಕೊಂಡೆ. ಈಗ ಬೇಕಾಗ್ತಾನೆ. ಈಗ ಡೈಲಿ ಲಾಗ್. ಈಗ ಮೊದ್ಲಿನ ತರ ಇಲ್ಲ. ನನ್ ಕಮೆಂಟ್ ಅಲ್ಲಿ ಹೊಗಳ್ತಿದ್ದಾರೆ, ಓ ಧನ್ರಾಜ್ ಸ್ಪೀಡ್ ಇದ್ದಾರೆ ಈಗ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ಬರೋಷ ಲಾಗ್ ಬರ್ತಾ ಇತ್ತು. ನಾನು ಹೇಳ್ತೀನಲ್ಲ, ನಾನು ನೋಡಿರುವಂತ ಜಿಪುಣರಲ್ಲಿ ಅತಿ ಜಿಪುಣ ಅಂದ್ರೆ ಇವನು. ಏನಕ್ಕೂ ಊಟ ಹಾಕ್ಸಿರ. ಈಗ ಹಂಗಿಲ್ಲ ಸರ್. ಈಗ ಊಟ ಊಟ ಮಾಡೋದಂದ್ರೆ ಅಂತಿಂತ ಊಟ ಅಲ್ಲ ಅಂತ. ಟ್ರೀಟ್ ಕರ್ಕೊಂಡು ಹೋಗಿ. ಯಾವ ಈಗ ಬನ್ನಿ. ಶೋರ್ ಶೋರ್ ಹೋಗ ಬನ್ನಿ. ಪಂಡೆ ಹೌದು, ಹಂಗೆ ಮಾಡುತ್ತೆ. ಟ್ರೀಟ್ ಕೊಡಿಸ್ತಾರೆ. ಟ್ರೀಟ್ ಬೇಗ ಡಿಸೈಡ್ ಮಾಡಬೇಕು, 1 ಗಂಟೆಗೆ. ಒಂದು ನಿಮಿಷ ಇರಿ. ಧನ್ರಾಜ್ ಆಚಾರ್ ಯೂಟ್ಯೂಬ್ ಚಾನೆಲ್ ಯಾರೇ ನೋಡ್ತಾ ಇದ್ದೀರೋ, ಇವನಿಗೆ ನೀವು ಪಾಪ ಡೈಲಿ ವ್ಲಾಗ್ ಮಾಡ್ತಾನೆ ನೋಡಿ ಅವ್ರ ಮನೆ ಹೊಟ್ಟೆ ತುಂಬಿಸ್ತಾ ಇದ್ದೀರಾ. ವಾಪಸ್ ನಿಮ್ಮನ್ನೆಲ್ಲ ಕರೆದು ಊರಲ್ಲಿ ಊಟ ಹಾಕ್ಸಿ ಅಂತ ಕೇಳಿ ಕಮೆಂಟ್ ಮಾಡಿ. ಇದನ್ನ ಅಲ್ಲಿಗೆ ಎಡಿಟ್ ಅಲ್ಲಿ ಕಟ್. ಅನನ್ ಹೆಂಗೆ ಬರ್ತಾ ಇರ್ತಾರ ಸೆಲೆಬ್ರಿಟಿಗಳು? ಹೌದು, ತುಂಬಾ ಬರ್ತಾರೆ. ಲಾಂಚ್ ಮಾಡಿದ್ದೆ ಬರೀ ಸೆಲೆಬ್ರಿಟೀಸ್ ಇವರಿಂದಾನೇ ಓಪನ್ ಆಗಿದೆ. ಇಲ್ಲ ಆ್ಯಕ್ಚುಲಿ ಫೋರಮ್ ಮಾಲ್, ಸಾರಿ ಏನಿದೆ ಫೋರಮ್ ನೆಕ್ಸ್ಟ್ JP ನಗರ ಎಂಡಲ್ಲಿದೆ ಇದು. ಸೊ ಬೆಂಗಳೂರಲ್ಲಿ ಯಾರನ್ನ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕು ಅಂತ ಯಾರನ್ನ ಆಸೆ ಇದ್ದರೆ ಖಂಡಿತ ವೀಕೆಂಡಲ್ಲಿ ಏನು ಗೊತ್ತಾ, ಮನೇಲಾದರೆ ಹೆಂಡತಿ ಬೈತಾರೆ, ಯಾರನ್ನ ಬೈತಾರೆ, ಅಮ್ಮ ಬೈತಾರೆ, ಯಾರೋ ಒಬ್ರು ಬೈತಾ ಇರ್ತಾರೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಮನೆ ಥರ ಜಾಗದಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡಬೇಕು ಅಂತಿದ್ರೆ ಫೋರಮ್ ನೆಕ್ಸ್ಟಿಗೆ ಬನ್ನಿ. Airbnb ಯೂಸ್ ಮಾಡ್ಕೊಳ್ಳಿ. ಇಲ್ಲ ಹೆಂಡತಿ ಬೈದ್ರ ಪರ ಎಲ್ಲ ಅದೆಲ್ಲ ಮೈಂಡಿಗೆ ತಗೋಬಾರ್ದು ಅಂದ್ರೆ ಈ ಜಾಗ ಹೆಂಡತಿನೂ ಕರ್ಕೊಂಬನ್ನಿ. ಅವಾಗ ನೀವು ಎನ್ವೈರ್ಮೆಂಟ್ ಎಂಜಾಯ್ ಮಾಡ್ತಾ ಇರ್ತೀರಿ. ಹೆಂಡತಿದು ಏನು ಕೇಳಿ ಬಟ್ ಏನು ಅಂದರೆ ನಿಮ್ಮೆಂತಿನೇ ಕರ್ಕೊಂಡು